ಎಲ್ಲ ಚಿಕ್ಕು ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ತರಗತಿಯ ವಿಷಯ ಕನ್ನಡ ಸಾಹಿತ್ಯದ ಪ್ರಾಚೀನತೆ. ಬೌದ್ಧರು ಆದಿಕವಿಗಳೆಂದು ಹೇಳಿದರೂ ಬೌದ್ಧರ ಧರ್ಮದೊಂದಿಗೆ ಅವರ ಸಾಹಿತ್ಯವು ನಾಶವಾಗಿದೆ ಎಂದು ವಿದ್ವಾಂಸರು ಊಹಿಸಿದ್ದಾರೆ. ಸುಮಾರು 7ನೇ ಶತಮಾನದ ಬಾದಾಮಿಯ ಕಪ್ಪೆ ಆರಭಟ್ಟನ ಸಾಹಸವನ್ನು ಚಿತ್ರಿಸುವ ಶಾಸನ ತ್ರಿಪದಿ ಭಾವ ಭಾಷೆಗಳ ಸಮ್ಮಿಲನದಿಂದ ಉದಿಸಿದ ಭಾವಗೀತೆಯಂತಿದೆ. ಇದೇ ಕಾಲದ ಶ್ರವಣಬೆಳಗೊಳದ ಶಾಸನವೊಂದು ನಂದಿಸೇನ ಮುನಿಯ ವೈರಾಗ್ಯವನ್ನು ಚಿತ್ರಿಸುತ್ತದೆ. 7, 8, 9ನೇ ಶತಮಾನದಲ್ಲಿ ಹಲವು ಕವಿಗಳಿದ್ದರೆಂಬ ವಿವರಗಳು ದೊರೆತರೂ ಅವರ ಕೃತಿಗಳು ದೊರೆತಿಲ್ಲ. ಈ ಕಾಲದ ತಾಂಬೂಲಾಚಾರ್ಯನ ಚೂಡಾಮಣಿ ಎಂಬ ತತ್ವಾರ್ಥದ ಮೇಲಿನ ವ್ಯಾಖ್ಯಾನ ಗ್ರಂಥ, ಗುಣಗಾಂಕಿಯಂ ಎಂಬ ಛಂದಶಾಸ್ತ್ರ ಗ್ರಂಥ ಮುಖ್ಯವಾದವು. ಈ ವಿವರ ಭಟ್ಟಕಳಂಕನ ಶಬ್ದಾನುಶಾಸನದಿಂದ ತಿಳಿಯುತ್ತದೆ. ಇದು ಶಾಸ್ತ್ರ ಗ್ರಂಥವಾದಿದ್ದಿರಬಹುದೆಂದು ಹೇಳಬಹುದು. ಶ್ಯಾಮಕುಂದಾಚಾರ್ಯನು ಈ ಕಾಲದಲ್ಲಿ ಕನ್ನಡದಲ್ಲಿ ಪ್ರಭೃತವನ್ನು ರಚಿಸಿದನೆಂದು ತಿಳಿದುಬರುತ್ತದೆ. ಗಂಗರಾಜ ಸೈಗೊಟ್ಟ ಶಿವಮಾರ 8ನೇ ಶತಮಾನದಲ್ಲಿ ಗಜಾಷ್ಟಕವನ್ನು ಬರೆದಿದ್ದಾನೆಂದು, ಅದು ಜವನಿಗೆಯೂ ಒನಕೆವಾಡು ಆಗಿ ಕನ್ನಡ ನಾಡಿನಲ್ಲಿ ಜನಪ್ರಿಯವಾಗಿತ್ತೆಂದು ತಿಳಿದುಬರುತ್ತದೆ. ಅಲ್ಲದೆ ಇದು ದಾಖಲೆಗೊಂಡ ಮೊಟ್ಟ ಮೊದಲ ಜನಪದ ಕೃತಿಯಾಗಿದೆ. ನಮಗೆ ದೊರೆತಿರುವಂತಹ ಮೊಟ್ಟ ಮೊದಲ ಕೃತಿ ಅಂದರೆ ಕವಿರಾಜ ಮಾರ್ಗ. ನೃಪತುಂಗ ಅಥವಾ ಶ್ರೀ ವಿಜಯ ಇದರ ಕರ್ತೃವಾಗಿದ್ದಾನೆ. ಇದರಲ್ಲಿರುವಂತಹ ಉದಾಹರಣೆಗಳು, ಪದ್ಯಗಳು ಕಾವ್ಯಮಯವಾಗಿರೋದನ್ನು ಗಮನಿಸಿದ್ರೆ ಆ ಕಾಲಕ್ಕೆ ಸಮೃದ್ಧವಾದಂತಹ ಒಂದು ಕನ್ನಡ ಸಾಹಿತ್ಯ ಇದ್ದಿರಬೇಕೆಂದು ಸಾಬೀತಾಗುತ್ತೆ. ಹಾಗೆ ಕವಿರಾಜ ಮಾರ್ಗಕಾರ ತನಗಿಂತ ಹಿಂದಿನ ಹಲವಾರು ಕವಿಗಳನ್ನು ಸಹ ಆತ ಹೆಸರಿಸಿದ್ದಾನೆ. ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಮೊದಲಾದ ಗದ್ಯ ಕವಿಗಳೆಂದು, ಹಾಗೆ ಪರಮಶ್ರೀ ವಿಜಯ, ಕವೀಶ್ವರ, ಪಂಡಿತ, ಚಂದ್ರ, ಲೋಕಪಾಲರು ಪದ್ಯ ಕವಿಗಳೆಂದು ಹೇಳಿದ್ದಾನೆ. ಈತ ಹೆಸರಿಸಿರುವ ಕವಿಗಳೆಲ್ಲ ಪ್ರಸಿದ್ಧರಾಗಿದ್ದು ಅವರ ಕೃತಿಗಳಾವು ದೊರೆಯದಿರುವುದು ನಮ್ಮ ಸಾಹಿತ್ಯದ ದೌರ್ಭಾಗ್ಯವೇ ಸರಿ. ದುರ್ವಿನೀತ 9ನೇ ಶತಮಾನದಲ್ಲಿದ್ದ ಗಂಗರಾಜ. ಈತ ಮೇಧಾವಿ, ಬಹುಶ್ರುತನಾಗಿದ್ದನೆಂದು ಶಾಸನಗಳಿಂದ ತಿಳಿಯುತ್ತದೆ. ಹೀರತಾರ್ಜುನೀಯದ 15ನೇ ಸರ್ಗಕ್ಕೆ ಈತ ಟೀಕು ಬರೆದಿದ್ದನೆಂದು, ಪೈಶಾಚಿ ಭಾಷೆಯ ಬೃಹತ್ ಕಥೆಯನ್ನ ವಡ್ಡಕಥಾ ಎಂಬ ಹೆಸರಿನಿಂದ ಕನ್ನಡಕ್ಕೆ ತಂದಿದ್ದನೆಂದು ಊಹಿಸಲಾಗಿದೆ. ಚಂದ್ರ ಎಂಬುವನನ್ನು ಹಲವು ಕವಿಗಳು ಸ್ಮರಿಸಿದ್ದಾರೆ. ಕವಿರಾಜ ಮಾರ್ಗದ ಕಾಲಕ್ಕೆ ಹಸಗ, ಗುಣನಂದಿ ಮತ್ತು ಗುಣವರ್ಮ ಎಂಬ 3 ಕವಿಗಳು ಕಂಡುಬರುತ್ತಾರೆ. ಹಸಗನ ವರ್ಧಮಾನ ಚರಿತಂ ಎಂಬ ಸಂಸ್ಕೃತ ಗ್ರಂಥದಿಂದ ಆತ ಸುಮಾರು 153ರಲ್ಲಿ ಇದ್ದನೆಂಬುದು ತಿಳಿಯುತ್ತದೆ. ಶ್ರೀ ಅಸಗಭೂಪಕೃತೆ ಎಂಬ ಅಲ್ಲಿನ ಹೇಳಿಕೆಯಿಂದ ಅವನು ರಾಜನೆಂಬುದು ತಿಳಿಯುತ್ತದೆ. ಈತನ ಕರ್ನಾಟ ಕುಮಾರ ಸಂಭವ ಎಂಬುದು ಕಾವ್ಯವೆಂಬುದು ಜಯಕೀರ್ತಿಯ ಗ್ರಂಥದಿಂದ ತಿಳಿಯುತ್ತದೆ. ಭಟ್ಟಕಳಂಕನ ಗುಣನಂದಿಯನ್ನು ಭಗವಾನ್ ಗುಣನಂದಿ ಎಂದು ಗೌರವಿಸಿದ್ದಾನೆ. ಈತನ ಕಾವ್ಯದ ಒಂದು ತುಣುಕು ಕೇಶಿರಾಜನಲ್ಲಿದೆ. ಗುಣವರ್ಮನು ಹರಿವಂಶ, ಶೂದ್ರಕ ಎಂಬ 2 ಉದ್ಗ್ರಂಥಗಳ ಕರ್ತೃವೆಂದು ಹೇಳಬಹುದು. ನಾಗವರ್ಮ, ಕೇಶಿರಾಜರು ಈತನ ಕಾವ್ಯಗಳನ್ನು ಹೆಸರಿಸಿದ್ದಾರೆ. ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರ್ಣವಾದಲ್ಲಿ ಗುಣವರ್ಮನ ಶೂದ್ರಕ ಕಾವ್ಯದ ಭಾಗಗಳು ದೊರೆಯುತ್ತವೆ. ಮೇಲಿನ ಎಲ್ಲ ವಿವರಗಳಿಂದ ಖಚಿತವಾಗುವ ಅಂಶವೆಂದರೆ ಸುಮಾರು 5-6ನೇ ಶತಮಾನದ ಹೊತ್ತಿಗೆ ಕನ್ನಡದಲ್ಲಿ ಸಮೃದ್ಧವಾದ ಸಾಹಿತ್ಯ ರಚನೆಯಾಗಿತ್ತು ಎಂದು ಹೇಳಬಹುದು. ಇನ್ನು ಕನ್ನಡದ ಪ್ರಾಚೀನ ಶಾಸನಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ಹಲ್ಮಿಡಿ ಶಾಸನ. ಶಾಸನದ ಕಾಲ ಸುಮಾರು ಕ್ರಿಸ್ತಶಕ 450 ಅಂತಲೇ ಹೇಳ್ಬೋದು. ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಊರಿನಲ್ಲಿ ಸಿಕ್ಕಿದ ಕನ್ನಡದ ಮೊದಲನೆಯ ಶಾಸನವಾಗಿದೆ. ಈಗ ಇದು ಮೈಸೂರಿನ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿದೆ. ಈ ಶಾಸನದ ಭಾಷೆಯನ್ನು ಪರಿಶೀಲಿಸಿದಂತಹ BL ರೈಸ್ ಆಗಿರ್ಬೋದು, R ನರಸಿಂಹಾಚಾರ್ಯ ಆಗಿರ್ಬೋದು, DL ನರಸಿಂಹಾಚಾರ್ಯ ಅವರು ಇದನ್ನು ಪರಿಚಯಿಸ್ತಾರೆ.
ಇಲ್ಲಿರುವ ಭಾಷೆಯನ್ನ ಪೂರ್ವದ ಹಳಗನ್ನಡ ಎಂದು ಗುರುತಿಸಿದ್ದಾರೆ. ಇದು ಕವಿರಾಜ ಮಾರ್ಗಕ್ಕಿಂತ ಹಿಂದಿನ ಕಾಲದ ಕನ್ನಡ ದ್ವಿತೀಯ ವಿಭಕ್ತಿ ಅನ್ಗೆ ಬದಲಾಗಿ ಆನ್ ಎಂಬ ದೀರ್ಘವಿದೆ. ಉದಾಹರಣೆಗೆ ಅದಾನ್, ಅದನ್. ಷಷ್ಠಿಯ ಆಕಾರಕ್ಕೆ ಬದಲಾಗಿ ಆಕಾರ ಬರುತ್ತದೆ. ಉದಾಹರಣೆಗೆ ಕುಲಭೋರನ, ಕುಲಬೋರನ. ದೇಶದ, ದೇಶದ. ಹೀಗೆ ಪೂರ್ವದ ಹಳೆಗನ್ನಡದ ಲಕ್ಷಣಗಳಿಗೆ ಇನ್ನು ಹಲವು ಉದಾಹರಣೆಗಳು ದೊರೆಯುತ್ತದೆ. ಇನ್ನು ಕನ್ನಡ ಭಾಷೆಯ ಮೇಲೆ ಸಂಸ್ಕೃತದ ಪ್ರಭಾವ ಆಗಿರುವುದನ್ನು ಗುರುತಿಸಬಹುದು. ಪತ್ತೆಜಯನ್ ಎಂಬ ಹರಿಸಮಾಸವನ್ನು, ಪೊಗಳೆಪಟ್ಟಣ ಎಂಬ ಕರ್ಮಣಿ ರೂಪವನ್ನು ನೋಡಬಹುದು. ಇದರಿಂದ ಸಂಸ್ಕೃತ ವ್ಯಾಕರಣ ನಿಯಮಗಳು ಕನ್ನಡ ಭಾಷೆಯ ಮೇಲೆ ಪ್ರಭಾವ ಬೀರಿರುವುದನ್ನು ತಿಳಿಯಬಹುದು. ಶಾಸನದ ಆರಂಭ ಪದ್ಯವು ಸಂಸ್ಕೃತದಲ್ಲಿದೆ, ಉಳಿದೆಲ್ಲ ಭಾಗವೆಲ್ಲ ಕನ್ನಡದಲ್ಲಿದೆ. ಈ ಚಿಕ್ಕ ಶಾಸನದಲ್ಲಿ ಸಂಸ್ಕೃತದ ದೀರ್ಘ ಸಮಾಸಗಳೇ ಹೆಚ್ಚಾಗಿವೆ. ಕುಲಭೋರನ ಶತ್ರುವಾದ ಕಾಕುತ್ಸವರ್ಮನು ಆಳುತ್ತಿದ್ದಾಗ ನರಿದಾವಿಳೆ ನಾಳನ್ನು ಆಳುತ್ತಿದ್ದ ಭೃಗೇಶ ಮತ್ತು ನಾಗೇಂದ್ರ ಎನ್ನುವವರು ಕೇಕೆಯ ಮತ್ತು ಪಲ್ಲವರ ಮೇಲೆ ಹೋರಾಡಿ ಜಯವನ್ನು ಗಳಿಸಿದ ವಿಜಯ ಅರಸ ಎನ್ನುವವನಿಗೆ ಪಲ್ಮಡಿ ಮತ್ತು ಮೂಳಿವಳ್ಳಿ ಎಂಬ ಗ್ರಾಮಗಳನ್ನು ಬಾಳ್ಗಚ್ಚಾಗಿ ಕೊಟ್ಟ ವಿಷಯವನ್ನು ಈ ಶಾಸನ ಹೇಳುತ್ತದೆ. ಇನ್ನು ಎರಡನೆಯ ಶಾಸನ ಬಾದಾಮಿ ಶಾಸನ. ಶಾಸನದ ಕಾಲ ಸುಮಾರು 7ನೇ ಶತಮಾನ. ಬಾದಾಮಿಯ ಒಂದು ಬಂಡೆಗಲ್ಲ ಮೇಲೆ ಕೊರೆದ ಆರಭಟ್ಟ ಮಹಾಪುರುಷನ ಸ್ತುತಿಪರ ಪದ್ಯಗಳು ದೊರೆಯುತ್ತವೆ. ಇದೇ ಬಾದಾಮಿ ಶಾಸನ. ಈ ಶಾಸನಾಕ್ಷರಗಳು ಸುಮಾರು 7ನೇ ಶತಮಾನದ ಹಳಗನ್ನಡ ಲಿಪಿಯಲ್ಲಿವೆ. ಈ ಶಾಸನದ ಪ್ರಾರಂಭದ ಗದ್ಯ ಮತ್ತು ಸಂಸ್ಕೃತ ಶ್ಲೋಕವೊಂದನ್ನು ಬಿಟ್ಟರೆ ಉಳಿದವು ತ್ರಿಪದಿಯಲ್ಲಿವೆ. ಇಲ್ಲಿರುವ ತ್ರಿಪದಿಗಳನ್ನು ಗಮನಿಸಿದರೆ ಇವು ಕನ್ನಡದಲ್ಲಿ ಸಿಕ್ಕಿರುವ ತ್ರಿಪದಿಗಳಲ್ಲಿ ಮೊದಲನೆಯವು. ಈ ಶಾಸನದಿಂದ ಪೂರ್ವದ ಹಳಗನ್ನಡವು ಹಳಗನ್ನಡಕ್ಕೆ ವಾಲುತ್ತಿರುವುದನ್ನು ನಾವು ನೋಡಬಹುದು. ಈ ಶಾಸನಗಳಲ್ಲಿ ಉಕ್ತನಾಗಿರುವ ಕಪ್ಪೆ ಆರಭಟ್ಟ ಎಂಬುವನು ಪ್ರಸಿದ್ಧನಾದ ಐತಿಹಾಸಿಕ ವ್ಯಕ್ತಿಯಾಗಿದ್ದಿರಬೇಕು. ಆದರೆ ಈ ಬಗ್ಗೆ ಹೆಚ್ಚಿನ ವಿವರಗಳು ಅಲ್ಲಿ ಇಲ್ಲ. ಶಾಸನದ ಪ್ರಾರಂಭದ ತ್ರಿಪದಿಯೊಂದು ಹೀಗಿದೆ ನೋಡಿ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಎಪ್ಪರನಲ್ಲ ಅಂತ ಒಂದು ತ್ರಿಪದಿಯ ಪದ್ಯದ ಸಾಲುಗಳಿರೋದನ್ನ ನಾವು ನೋಡ್ಬೋದು. ಇನ್ನು ಮೂರನೇ ಶಾಸನದ ಬಗ್ಗೆ ಹೇಳೋದಾದ್ರೆ ತಮಟೆಕಲ್ಲು ಶಾಸನ. ತಮಟೆಕಲ್ಲು ಶಾಸನ ಇದು ಪೂರ್ವದ ಹಳೆಗನ್ನಡ ಶಾಸನ. ಚಿತ್ರದುರ್ಗ ತಾಲೂಕಿನ ತಮ್ಮಟಕಲ್ಲು ಗ್ರಾಮದಲ್ಲಿ ದೊರೆಯುವಂಥದ್ದು. ಎಪಿಗ್ರಾಫಿಯ ಕರ್ನಾಟಕದ ಸಂಪುಟ 6ರಲ್ಲಿರುವ 42 ಮತ್ತು 43ನೇ ಸಾಲುಗಳಲ್ಲಿ 43ನೆಯ ವೀರಗಲ್ಲು ಬಹಳ ಮುಖ್ಯವಾದಂಥದ್ದು. ಇದರ ಕಾಲ ಕ್ರಿಸ್ತಶಕ 500. ಇದರಲ್ಲಿ ಬಿಣಮಣಿ ಅಂತು ಭೋಗಿ ಬಿಣದಳ್ಮುಣಿ ವಿಲ್ಮನದೋನ್ ಎಂದು ಆರಂಭವಾಗುವಂತಹ ವೃತ್ತವಿದೆ. ಇನ್ನೊಮ್ಮೆ ಹೇಳ್ತೀನಿ. ಬಿಣಮಣಿ ಅಂತು ಭೋಗಿ ಬಿಣದುಳ್ಮಣಿ ವಿಲ್ಮನದೋನ್ ಎಂಬ ವೃತ್ತವಿರೋದನ್ನು ನಾವು ನೋಡ್ತೀವಿ. ಇದು ಸಂಸ್ಕೃತದಲ್ಲಿ ಪ್ರಸಿದ್ಧವಾಗಿರುವಂತಹ ಅವಿತಥ ಅಥವಾ ಕರ್ನಾಟಕ ಎಂಬ ಹೆಸರಿನ ವೃತ್ತವಾಗಿದೆ. ಇದು ಪ್ರಾಸಯುಕ್ತವಾಗಿದ್ದು ಇದರಿಂದ ಆ ಕಾಲಕ್ಕೆ ಸಂಸ್ಕೃತದ ಪ್ರಭಾವ ಕನ್ನಡದ ಮೇಲೆ ಅಧಿಕವಾಗಿತ್ತೆಂಬುದನ್ನು ತಿಳಿಯುತ್ತದೆ. ಇನ್ನು ಭಾಷಿಕ ಅಧ್ಯಯನಕ್ಕೆ ಈ ಶಾಸನ ಒಳ್ಳೆಯ ಲಕ್ಷ್ಯ ಕೃತಿಯಾಗಿದೆ. ಇದರ ಒಂದು ವಿವರಣೆಯನ್ನು ನೋಡೋದಾದ್ರೆ ಆ ವೃತ್ತದ ವಿವರಣೆಯನ್ನು ನೋಡೋದಾದ್ರೆ ಗುಣಮಧುರಾಂಕರನೆಂಬುವವನು ರತ್ನದಂತೆ ತೇಜಸ್ವಿಯಾಗಿದ್ದಾನೆ. ಇವನು ರಣರಂಗದಲ್ಲಿ ಬಿಲ್ಲನಿಡಿದು ನಿಂತನೆಂದರೆ ಯಾರೂ ತಡೆಯಲಾಗದು. ಇವನು ಅನಂತ ಗುಣವಂತನಾಗಿಯೂ ಪ್ರಣಯಿ ಜನಕ್ಕೆ ಕಾಮನ ಬೆಳೆಯ ತಾವರೆಯ ಬಾಣದಂತಹವನು. ಪುರುಷ ಶ್ರೇಷ್ಠನೂ ಆದ ಇವನು ಪುರುಷರಲ್ಲೆಲ್ಲ ಶ್ರೇಷ್ಠನಾಗಿದ್ದಾನೆ ಎಂದು ಗುಣಮಧುರಾಂಕನನ್ನು ಹೊಗಳಲಾಗಿದೆ. ವೀರಗಲ್ಲಾದಂತಹ ಈ ಶಾಸನ ಭಾಷೆ ದೃಷ್ಟಿಯಿಂದ ತುಂಬ ಪ್ರಮುಖವಾಗಿದೆ. ನೆಕ್ಸ್ಟು
ಶ್ರವಣಬೆಳಗೊಳದ ಒಂದು ಪ್ರಾಚೀನ ಶಾಸನಗಳ ಬಗ್ಗೆ ನೋಡೋದಾದರೆ, ಶ್ರವಣಬೆಳಗೊಳದ ಶಾಸನಗಳ ಕಾಲ ಕ್ರಿಸ್ತಶಕ ಸುಮಾರು 650ರಿಂದ 700. ಈ ಶಾಸನಗಳು ವಿವಿಧ ವೃತ್ತಗಳಲ್ಲಿವೆ. ಇವು ಮುಖ್ಯವಾಗಿ ಜೈನ ಧರ್ಮಕ್ಕೆ ಸಂಬಂಧಿಸಿದ್ದಾಗಿದೆ. ಜೈನ ಸನ್ಯಾಸಿಗಳ ಮತ್ತು ಸನ್ಯಾಸಿನಗರ ಶೌಚಗುಣ, ತಪಸ್ಸು, ದೇಹತ್ಯಾಗ, ಸ್ವರ್ಗಗಳಿಕೆಗಳನ್ನು ಕುರಿತ ಕಾವ್ಯ ಸಾರ್ಥಕತೆಯ ಚಿತ್ರಗಳಂತಿವೆ. ಈ ದೃಷ್ಟಿಯಿಂದಾಗಿಯೇ ಶ್ರವಣಬೆಳಗೊಳದ ಬೆಟ್ಟವೊಂದು ಶಾಸನ ಚಿತ್ರಕಾವ್ಯ ಕೂಟದಂತಿದೆ. ಒಂದೊಂದು ಶಾಸನವು ಒಂದೊಂದು ಭಾವಗೀತೆಯಂತೆ ಸೊಗಸಾದ ಉಪಮೆ ರೂಪಕಗಳಿಂದ ನಮ್ಮ ಮನಸ್ಸನ್ನು ಆಕರ್ಷಿಸುತ್ತವೆ. ಕಾವ್ಯ ಸ್ವಾರಸ್ಯದ 50ಕ್ಕೂ ಹೆಚ್ಚು ಪದ್ಯಗಳು ಈ ಶಾಸನಗಳಲ್ಲಿ ದೊರೆಯುತ್ತವೆ. ಪಂಚೇಂದ್ರಿಯಗಳನ್ನು ಗೆದ್ದು ಕಳ್ವಿಪ್ಪಿನ ವ್ರತ ಸ್ವೀಕರಿಸಿದ ಚರಿತ್ರ ಶ್ರೀ ಕೊಳತ್ತೂರು ಸಂಘದ ಮುನಿ ಸುರಲೋಕದ ಮಹಾವಿಭವನನ್ನು ಪಡೆದ ವಿವರ. ವೇಗೂರಿನ ಸರ್ವಜ್ಞ ಭಟ್ಟಾರಕರು ಸ್ವರ್ಗಾಗ್ರವನ್ನೇರಿದ್ದು ಕಳಂತೂರಯತಿ, ಕಟವಗ್ರ ಶೈಲ, ಕತ್ತಿ, ಬೆಂಕಿ, ಸರ್ಪದಂಷ್ಟ್ರ ಮುಂತಾದ 108 ಕಡೆ 108 ವರ್ಷ ಉಗ್ರ ತಪಸ್ಸನ್ನಾಚರಿಸಿ ಸಮಾಧಿಸ್ಥನಾದ ವಿವರ. ಮಹಾಸೇನ ಋಷಿಯ ನೊಂಪಿಯಿಂದಾದ ಅವನ ಸ್ವರ್ಗ ಪ್ರಾಪ್ತಿ. ಚಂದ್ರದೇವಾಚಾರ ತಪಸ್ವಿಯ ವಿನಯಾಪರತೆ. ಅನಂತಮತಿಗಂತಿ ಎಂಬುವಳ ಸುರಲೋಕ ಸೌಖ್ಯ ಮುಂತಾದ ಶಾಸನಗಳ ಜೊತೆಗೆ ಎಲ್ಲ ಶಾಸನಗಳ ಶಿರೋಮಣಿಯಂತಿರುವ ನಂದಿಸೇನ ಮುನಿಯನ್ನ ಕುರಿತಂತಹ ವಿಚಾರಗಳು. ಹಾಗೆ ಶ್ರವಣಬೆಳಗೊಳದ ಶಾಸನಗಳು ಕಾವ್ಯಶಕ್ತಿ, ಅಲಂಕಾರ, ವ್ಯಾಕರಣ, ವಿಚಾರ, ಭಾಷಿಕ ವಿವರ, ಜೀವನ ವಿವರಗಳಿಗಾಗಿ ಕನ್ನಡ ಶಾಸನ ಪರಂಪರೆಯಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿವೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ತರಗತಿಯಲ್ಲಿ ಕನ್ನಡ ಸಾಹಿತ್ಯದ ರೂಪಕಗಳ ಬಗ್ಗೆ ತಿಳಿಯೋಣ. ಇದಿಷ್ಟು ನಮ್ಮ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಮತ್ತು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿರುವಂತಹ ಶಾಸನಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್